ನಮ್ಮೂರ್ ನ್ಯೂಸ್, ಇದು ನಿಮ್ಮ ಧ್ವನಿ. ಮಳೆ ನಿರ್ವಹಣೆಯಲ್ಲಿ ವಿಫಲವಾಯ್ತಾ ತಾಲೂಕು ಆಡಳಿತ? ಯಾವ ಇಲಾಖೆಯಲ್ಲೂ ಪೂರ್ವ ತಯಾರಿ ಇಲ್ಲ, ಸಾರ್ವಜನಿಕರಿಂದ ಆಕ್ರೋಶ. ಶೃಂಗೇರಿ ನಿಗದಿತ ಕಾಲದಲ್ಲಿ ಮಳೆಯ ಆರಂಭವಾಗದೆ ನಿಗದಿತ ಪ್ರಮಾಣದ ಮಳೆಯೂ ಬಾರದಿದ್ದರೂ ಕಳೆದ 6-7 ದಿನಗಳಿಂದ ಮಳೆ ಹಾಗೂ ಗಾಳಿ ಪ್ರಮಾಣ ತಾಲೂಕಿನಾದ್ಯಂತ ಹೆಚ್ಚಾಗಿದೆ. ಈ ನಡುವೆ ಮಳೆಗಾಲದ ನಿರ್ವಹಣೆಗೆ ಸನ್ನದ್ಧವಾಗಿರಬೇಕಿದ್ದ ತಾಲೂಕು ಆಡಳಿತ ಯಾವ ಇಲಾಖೆಯೂ ಕೂಡ ಇನ್ನೂ ಪೂರ್ವ ತಯಾರಿ ಮಾಡಿಕೊಳ್ಳದೆ ಇರುವುದು ಹಾಗೂ ಈಗ ಮಳೆ ಗಾಳಿ ಪ್ರಮಾಣ ಜಾಸ್ತಿ ಆದಾಗ ತಾಲೂಕಿನಾದ್ಯಂತ ಜನಜೀವನಕ್ಕೆ ತೊಂದರೆಯಾಗುತ್ತಿದ್ದು ಇಲಾಖೆಗಳು ಈಗ ದುರಸ್ತಿ ಕಾರ್ಯಗಳಿಗೆ ಇಳಿದಿರುವುದು ಮನೆಗೆ ಬೆಂಕಿ ಬಿದ್ದಾಗ ಬಾವಿ ತೋಡಿಸಿದರು ಎಂಬಂತಾಗಿದೆ. ಇದು ಸಾರ್ವಜನಿಕರ ಹಿಡಿಶಾಪಕ್ಕೆ ಕಾರಣವಾಗಿದೆ. ಕಳೆದ ಬಾರಿಯಷ್ಟು ಅನಾಹುತಗಳನ್ನು ಮಳೆ ಸೃಷ್ಟಿಸಿದ್ದರೂ ಈ ಬಾರಿಯ ಮಳೆ ಅನೇಕ ತೊಂದರೆಗಳು ಸೂಕ್ತ ನಿರ್ವಹಣೆಯ ಕೊರತೆಯಿಂದಲೇ ಸೃಷ್ಟಿಯಾಗಿದೆ ಎನ್ನುವುದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗುತ್ತಿದೆ. ಮಳೆ ಬಂದಾಕ್ಷಣ ರಸ್ತೆ ಪಕ್ಕದ ಚರಂಡಿಯಲ್ಲಿ ಹರಿಯಬೇಕಾದ ನೀರು ರಸ್ತೆಯ ಮೇಲೆ ಹಳ್ಳದ ರೀತಿ ಅನೇಕ ಭಾಗಗಳಲ್ಲಿ ಹರಿಯುತ್ತಿದ್ದು ಮಳೆ ನೀರು ಚರಂಡಿ ಸೇರುವ ಸೂಕ್ತ ನಿರ್ವಹಣೆ ಮಾಡದಿರುವುದನ್ನು ಪಿಡಬ್ಲ್ಯೂಡಿ ಇಲಾಖೆ ಗಮನಿಸಲೇ ಇಲ್ಲ. ಹಲವು ಬಡಾವಣೆ ಸಣ್ಣ ಸಣ್ಣ ಊರುಗಳಿಂದ ಬರುವ ಮಳೆ ನೀರು ಸೇರಲು ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲದಂತಾಗಿ ಚರಂಡಿ ನೀರು ಪ್ರಮುಖ ರಸ್ತೆಯ ಮೇಲೆ ಹರಿಯುತ್ತಿರುವುದಲ್ಲದೆ ಕಸ ಕಲ್ಲು ಮಣ್ಣು ರಸ್ತೆಗೆ ಬಂದು ನಿಂತು ವಾಹನ ಸಂಚಾರಕ್ಕೂ ತೀವ್ರ ತೊಂದರೆಯಾಗುತ್ತಿರುವುದಲ್ಲದೆ ಸಾರ್ವಜನಿಕರ ಓಡಾಟಕ್ಕೂ ಅಡಚಣೆಯಾಗಿದೆ. ರಸ್ತೆಗಳು ಹಾಳಾಗುತ್ತಿದೆ. ಇಲ್ಲಿ ಸ್ಥಳೀಯ ಆಡಳಿತದ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ. ಕಳೆದ 4-5 ದಿನಗಳಿಂದ ತಾಲೂಕಿನಲ್ಲಿ ವಿದ್ಯುತ್ ಸಮಸ್ಯೆ ಎದುರಾಗಿದ್ದು ಹಳ್ಳಿಗಳು ಕತ್ತಲೆಯಲ್ಲೇ ಮುಳುಗಿದೆ. ಪಟ್ಟಣ ವ್ಯಾಪ್ತಿಯಲ್ಲೂ ಸರಿಯಾಗಿ ವಿದ್ಯುತ್ ಪೂರೈಕೆಯಾಗದೆ ಕಚೇರಿ ಕೆಲಸಗಳು ಸೇರಿದಂತೆ ಸಾರ್ವಜನಿಕರ ಇತರ ಎಲ್ಲಾ ಕೆಲಸಗಳಿಗೂ ತೊಂದರೆಯಾಗಿದೆ. ಈ ಬಗ್ಗೆ ಪ್ರಶ್ನಿಸಿದಾಗ ಮೈನ್ ಲೈನ್ ಪ್ರಾಬ್ಲಮ್ ಎಂಬ ಉತ್ತರ ಸಿಕ್ಕಿರುತ್ತದೆ. ಪ್ರತಿ 3 ತಿಂಗಳಿಗೊಮ್ಮೆ ತ್ರೈಮಾಸಿಕ ನಿರ್ವಹಣೆಗೆಂದು ಬೆಳಗ್ಗೆಯಿಂದ ಸಂಜೆಯವರೆಗೂ ವಿದ್ಯುತ್ ವ್ಯತ್ಯಯವಾಗುತ್ತದೆ. ನಂತರ ಮಧ್ಯೆ ನಿರ್ವಹಣೆಯ ಕಾರಣ ನೀಡಿ ವಿದ್ಯುತ್ ನಿಲುಗಡೆಯಾಗುತ್ತದೆ. ಇಷ್ಟೆಲ್ಲ ನಿರ್ವಹಣೆ ಮಾಡಿದ್ದರೂ ಮಳೆ ಬಂದಾಗ ಹೀಗೆ ಹಲವು ದಿನಗಳ ಕಾಲ ವಿದ್ಯುತ್ ಪೂರೈಕೆಯಲ್ಲಿ ಸಮಸ್ಯೆ ಆಗುತ್ತಿರುವುದು ಕೂಡ ಜನಜೀವನಕ್ಕೆ ತೀವ್ರ ತೊಂದರೆಯಾಗಿದ್ದು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಈಗಾಗಲೇ ಕ್ಷೇತ್ರದ ಶಾಸಕರು ಎಲ್ಲಾ ಇಲಾಖೆಯ ಸಭೆ ಕರೆದು ಮಳೆಗಾಲದಲ್ಲಿ ಪರಿಸ್ಥಿತಿಯ ನಿರ್ವಹಣೆಯ ಬಗ್ಗೆ ಚರ್ಚಿಸಿ ಅಧಿಕಾರಿಗಳಿಗೆ ಸೂಚನೆಯನ್ನೇನೋ ನೀಡಿದರು. ಆದರೆ ಈ ಬಾರಿ ಮಳೆಗಾಲದ ಪರಿಸ್ಥಿತಿಯ ನಿರ್ವಹಣೆಯಲ್ಲಿ ತಾಲೂಕು ಆಡಳಿತ ಎಲ್ಲಾ ಇಲಾಖೆಗಳು ಸಂಪೂರ್ಣ ವಿಫಲವಾಗಿದ್ದು ಇನ್ನೂ ನಿದ್ದೆಯಲ್ಲಿರುವಂತೆ ಭಾಸವಾಗುತ್ತಿದೆ. ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ನಮ್ಮೂರ್ ನ್ಯೂಸ್, ಇದು ನಿಮ್ಮ ಧ್ವನಿ.